ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಇಂದಿನಿಂದ 3 ದೇಶಗಳಿಗೆ 6 ದಿನ ಪ್ರಧಾನಿ ನರೇಂದ್ರ ಮೋದಿ ಪ್ರವಾಸ. ಇಂಡೋನೇಷ್ಯಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್. ಜಿ ಕರ್ನಾಟಕಕ್ಕೆ 1,750 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ. ಕೇಂದ್ರದಿಂದ ರಾಜ್ಯಗಳಿಗೆ 25,863 ಕೋಟಿ ರೂಪಾಯಿ ಮಂಜೂರು. ಪ್ರಧಾನಮಂತ್ರಿ ಫಸಲ್ ವಿಮೆ ನೋಂದಣಿಗೆ ಆಗಸ್ಟ್ 14 ಕೊನೆ ದಿನ. ಜಾಲತಾಣಗಳಿಗೆ ಕಡಿವಾಣ. ವಾಟ್ಸ್ಆಪ್, ಟೆಲಿಗ್ರಾಂ ನಂತರ ಇನ್ಸ್ಟಾಗೂ ಕೇಂದ್ರ ನೋಟಿಸ್. ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಕಂಟೆಂಟ್ ತೆರವಿಗೆ ಸೂಚನೆ. ವಂದೇ ಭಾರತ್ ಸ್ಲೀಪರ್ ರೈಲುಗಳ ಆಗಮನ. ವಾಣಿಜ್ಯ ಸಂಚಾರಕ್ಕೂ ಮುನ್ನ ವಿವಿಧ ಪರೀಕ್ಷೆ. ಬೆಂಗಳೂರು ಮುಂಬೈ ಮಾರ್ಗದಲ್ಲಿ ಸೇವೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ 2,000 ಕೋಟಿ ರೂಪಾಯಿ ಎಡಿಬಿ ಸಾಲ. ದಶಕದಲ್ಲೇ ಕಡಿಮೆ ಮಳೆ. ರಾಜ್ಯದ 14 ಜಲಾಶಯಗಳ ಸಂಗ್ರಹ ಸಾಮರ್ಥ್ಯ 895 ಟಿಎಂಸಿ. ಈಗಿರುವುದು 189 ಟಿಎಂಸಿ ನೀರು ಮಾತ್ರ. ಕಾಡಿದೆ ಬರದ ಭೀತಿ. ಎಸ್ಐಆರ್ 4 ರಾಜ್ಯಗಳಲ್ಲಿ 22 ಲಕ್ಷ ಮತದಾರರು ಔಟ್. ಆಯೋಗದಿಂದ ಕರಡು ಮತಪಟ್ಟಿ ಬಿಡುಗಡೆ. ಶೀಘ್ರದಲ್ಲೇ ಹೈಡ್ರೋಜನ್ ರೈಲು ಸಂಚಾರ. ಹಳಿ ಏರಲಿರುವ ಮೊದಲ ಹೈಡ್ರೋಜನ್ ರೈಲು. ಪ್ರಯೋಗ ಮುಕ್ತಾಯ. ಟಿ20 ಮಹಿಳಾ ವಿಶ್ವಕಪ್. ಬೆತ್ ಮೋನಿ, ಲಿಚ್ಫೀಲ್ಡ್ ಅಮೋಘ ಬ್ಯಾಟಿಂಗ್. ಆಸ್ಟ್ರೇಲಿಯಾ ಮುಡಿಗೆ 7ನೇ ಕಿರೀಟ.